ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ತುಂಬ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ. ಸೊ ನಾನು ನಿಮಗೆ ಇವತ್ತು ಒಂದು ಸ್ಪೆಷಲ್ ವಿಡಿಯೋನ ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಬ್ಯೂಟಿ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಅದೇನು ಅಂದರೆ, ನಾನು ನಿಮಗೆ ಆಲ್ರೆಡಿ ಫೇಶಿಯಲ್ ಬಗ್ಗೆ ನಿಮಗೆ ತೋರಿಸಿದ್ದೀನಿ, ಲಿಪ್ಸ್ಟಿಕ್ಸ್ ಬಗ್ಗೆ ತೋರಿಸಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಪೆಡಿಕ್ಯೂರ್ ಬಗ್ಗೆ ನಾನು ನಿಮಗೊಂದು ರಿವ್ಯೂ ಕೊಡೋಣ, ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಹೇಳಿ ನಿಮ್ಮ ಹತ್ರ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಸೊ ನಾನಿವತ್ತು ಯೂಸ್ ಮಾಡ್ತಿರುವಂಥ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು O3+ ಅವ್ರದ್ದು ಮೆನಿಕ್ಯೂರ್ ಆ್ಯಂಡ್ ಪೆಡಿಕ್ಯೂರ್ ಕಿಟ್ನ ನಾನು ಯೂಸ್ ಮಾಡ್ತೀನಿ. O3+ ಪ್ರೊಫೆಷ್ನಲ್ ಇದು. ಸೊ ನಾನಿವತ್ತು ಇದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನೀವು ಪೆಡಿಕ್ಯೂರ್ ಅಥವಾ ಮೆನಿಕ್ಯೂರ್ನ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದಕ್ಕೆ ಯಾವ ಸ್ಟೆಪ್ನ ಫಾಲೋ ಮಾಡಬೇಕು ಆ್ಯಂಡ್ ಇದನ್ನು ಮಾಡೋದ್ರಿಂದ ನಿಮ್ಗೆ ಏನೇನು ಯೂಸಸ್ ಅನ್ನೋದನ್ನ ನಾನು ಕಡೆಯಲ್ಲಿ ನಿಮಗೆ ತಿಳಿಸ್ತೇನೆ. ಸೊ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ, ಸೊ ಅದಕ್ಕೆ ನಿಮಗೂ ಕೂಡ ಅರ್ಥ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ಮಾಡ್ಕೊಳ್ಳಿಕ್ಕೆ, ಅಥವಾ ನೀವು ಪೆಡಿಕ್ಯೂರ್ ಅಥವಾ ಮೆನಿಕ್ಯೂರ್ ನೀವು ಕೂಡ ಮಾಡಬೇಕು ಅಂತ ಹೇಳಿದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಬಟ್ ನಾನು ಇವತ್ತು ತೋರಿಸ್ತಾ ಇರೋದು ಮಾತ್ರ ಓನ್ಲಿ ಪೆಡಿಕ್ಯೂರ್ ಮಾತ್ರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಮಿನಿಕ್ಯೂರ್ನ ತೋರಿಸ್ತಾ ಇಲ್ಲ. ಸೊ ಮುಂದಿನ ಬ್ಲಾಗ್ಗಳಲ್ಲಿ ನಾನು ನಿಮ್ಮ ಹತ್ರ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ಸೊ 250 ರೂಪೀಸಲ್ಲಿ ನೀವೇ ಮನೇಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ಈಸಿಯಾಗಿ, ನಿಮಗೆ ಜಾಸ್ತಿ ಸ್ಟೆಪ್ಸ್ ಇರಲ್ಲ ಇಲ್ಲಿ, ಆಲ್ಮೋಸ್ಟ್ ಒಂದು 6 ಸ್ಟೆಪ್ಸ್ ಇರುತ್ತೆ. ಈಸಿಯಾಗಿ ನೀವೇ ಮನೇಲಿ ಮಾಡ್ಕೋಬಹುದು. ನಾವು ಮನೇಲಿ ಯಾವ ರೀತಿಯಾಗಿ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮ್ಗೆ ಇವತ್ತಿಲ್ಲಿ ತೋರಿಸ್ತೀನಿ. ಪಾರ್ಲರ್ಗೆ ಹೋಗಬೇಡಿ. ಅದಕ್ಕೆ ಪಾರ್ಲರ್ಗೆ ನಾನು ಲೈಕ್ ವಿರೋಧವಾಗಿ ನಾನು ನಿಮಗೆ ಯಾವುದು ನಾನು ಇಲ್ಲಿ ಸಜೆಸ್ಟ್ ಮಾಡ್ತಾ ಇಲ್ಲ. ಬಟ್ ನಿಮ್ಮ ಯೂಸ್ಫುಲ್, ನಿಮ್ಗೆ ಏನಾದ್ರು ಯೂಸ್ ಆದರೆ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳಿ ಅನ್ನೋದು ಒಂದು ಜಸ್ಟ್ ನಾನು ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಬನ್ನಿ, ನಾನಂತೂ ಹೋಗ್ಲಿಕ್ಕೆ ಆಗಲ್ಲ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ನಾನಿವತ್ತು ಬಿಕಾಸ್ ಮಗು ಇರೋದ್ರಿಂದ ನಾನು ಎಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಮನೇಲಿ ಆದಷ್ಟು ನನಗೆ ನಾನು ಪ್ಯಾಂಪರ್ ಮಾಡ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ನಮ್ಮ ದೇಹಕ್ಕೆ, ನಮ್ಮ ಬಾಡಿಗೆ ಯಾವ ಟೈಮಲ್ಲಿ ಯಾವ ರೀತಿಯಾದಂಥ ಏನು ಅಗತ್ಯ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮ್ಮ ದೇಹಕ್ಕೆ ಏನ್ ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತಲ್ವಾ. ಸೊ ನಮ್ಗೆ ಟ್ಯಾನ್ ಆದಾಗ ನಾವು ಫೇಸ್ಗೆ ಏನಾದ್ರು ಮಾಡ್ಕೋತೀವಿ, ಈಗ ಖಂಡಿತ ಕಾಲ್ವರೆಗೂ ಖಂಡಿತ ಟ್ಯಾನ್ ಆಗೇ ಆಗುತ್ತೆ. ಸೊ ನಾವು ಇದನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಟ್ಯಾನ್ ಕೂಡ ಕಡಿಮೆ ಆಗುತ್ತೆ. ನಾನು ಅದಕ್ಕೂ ಮುಂಚೆ ನನ್ಗೆ ಏನೇನು ಬೇಕಾಗುತ್ತೆ ಅಂದ್ರೆ, ಸೊ ನಾನು ಇವತ್ತಿಲ್ಲಿ ಕಿಟ್ನ ತಗೊಂಡಿದ್ದೀನಿ ಆ್ಯಂಡ್ ಇದು ತಗೊಂಡಿದ್ದೀನಿ. ಸೊ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಬ್ರಷು, ಸ್ಟೋನು ಎಲ್ಲ ಇದರಲ್ಲೇ ಇರುತ್ತೆ. ಇದನ್ನ ನಾನು ಎಲ್ಲಿ ತಗೊಂಡಿದ್ದು, ಮೇ ಬಿ ವಿಶಾಲ್ ಮಾರ್ಟಲ್ಲಿ ತಗೊಂಡಿದ್ದು ಅನ್ಸುತ್ತೆ. ನೀವು ಏನಾದರೂ ಬೇಕಾದರೆ ನೀವಲ್ಲಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಆನ್ಲೈನಲ್ಲೂ ಸಿಗ್ಬೋದೇನೋ, ಬಿಕಾಸ್ ಇದರಲ್ಲಿ 4in1 ಇದೆ. ಇದರಲ್ಲಿ ನಿಮಗೆ 4 ರೀತಿಯಾದಂಥದ್ದು ಇಲ್ಲೇ ಇದೆ. ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಓಕೆನಾ? ಸೊ ಬನ್ನಿ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ನಾನಿವಾಗ ಫ್ರೆಂಡ್ಸ್ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಹತ್ರ ಇವಾಗ ಇದು ಮತ್ತು ಟಿಶ್ಯೂ ಮತ್ತು ಟವಲ್ ಮತ್ತು ಕಿಟ್ ಮತ್ತು ನಾನು ಇದನ್ನು ಕಟ್ ಮಾಡ್ಕೊಳ್ಳೋಕ್ಕೆ ಸೀಸರ್ನ ತಗೊಂಡಿದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಟಬ್ಗೆ ಲೂಕ್ ವಾರ್ಮ್ ವಾಟರ್ನ ನಾನು ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ವಾರ್ಮ್ ಆಗಿದೆ ಇದು ವಾಟರು, ಉಗುರು ಬೆಚ್ಚಗೆ ಅಂತ ಹೇಳ್ತಾರಲ್ಲ. ಸೊ ಆ ರೀತಿಯಾಗಿ ನಾನು ಇಲ್ಲಿ ತಗೊಂಡಿದ್ದೀನಿ. ನಾನಿವಾಗ ಒಂದು ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ. ಈ ಟಬ್ ಒಳಗಡೆ ನಾನಿವಾಗ ನೀರನ್ನ ಹಾಕೊಂಡಿದ್ದೀನಿ. ಆಲ್ಮೋಸ್ಟ್ 1.5 ಲೀಟರ್ 2 ಲೀಟರ್ಸ್ ಅಷ್ಟು ಇಲ್ಲಿ ನೀರಿದೆ. ಸೊ ಫಸ್ಟ್ ನಾವೇನು ಮಾಡಬೇಕು ಅಂದರೆ, ನಾವು ಓಪನ್ ಮಾಡ್ಕೊಳ್ಳೋಣ. ಇದರಲ್ಲಿ ಏನೇನಿದೆ ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ. 1 2 3 4 5 6 ಸ್ಟೆಪ್ಸ್ ಇದೆ. ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕ್ರಿಸ್ಟಲ್ ವಾಶ್. ಸೊ ಇವಾಗ ಇದನ್ನ ನಾನು ಓಪನ್ ಮಾಡಿ ಅದು ಡಿಸಾಲ್ವ್ ಆಗುತ್ತಲ್ಲ ನೀರೊಳಗಡೆ. ಸೊ ಈ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ, ನಮ್ಮ ಕಾಲು ಏನಿರುತ್ತೆ ಅದನ್ನು ನೀಟಾಗಿ ಅದರಲ್ಲಿ ನೇಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೀಟಾಗಿ ಇದ್ರೊಳಗಡೆ ಇಟ್ಕೊಂಡು 4 to 5 ಮಿನಿಟ್ಸ್ ನಿಮ್ಮ ಕಾಲನ್ನ ಇದ್ರೊಳಗೆ ಸೋಕ್ ಮಾಡಿ, ಅಂದರೆ ಉಣಿಯಕ್ಕೆ ಬಿಡಿ 4 to 5 ಮಿನಿಟ್ಸು. ಈಗ ನೀಟಾಗಿ ಬ್ರಷಲ್ಲಿ ಸ್ವಲ್ಪ ಬ್ರಷ್ ಮಾಡ್ಕೊಳ್ಳಿ.
ಸೊ ಈ ರೀತಿ ಸೋಕ್ ಮಾಡಿ ಆದಮೇಲೆ ಒಂದು ಟವಲ್ನ ತಗೊಂಡು ಈ ರೀತಿಯಾಗಿ ನೀಟಾಗಿ ವಾಟರ್ನ ಡ್ರೈ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಏನು ಮಾಡೋದಂತ ನಿಮಗೆ ತೋರಿಸ್ತೇನೆ. ಸೊ ಈ ಕ್ರೀಮ್ನ ನೀವು ಅಪ್ಲೈ ಮಾಡಿದ್ಮೇಲೆ ಈ ರೀತಿ ಒಂದು 5 to 6 minutes ನೀಟಾಗಿ ಇದನ್ನು ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ಕಾಲನ್ನ. ಇದು ಜೆಲ್ ರೀತಿ ಇರುತ್ತೆ. ಫಸ್ಟು ಅಪ್ಲೈ ಮಾಡಾದ್ಮೇಲೆ ನಿಮಗೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಸೊ ಈಗ ಮಸಾಜ್ ಮಾಡಿ ಆದಮೇಲೆ ಒಂದ್ಸಲ ನೀಟಾಗಿ ಕಂಪ್ಲೀಟಾಗಿ ಅದನ್ನು ವಾಶ್ ಮಾಡ್ಕೊಳ್ಳೋಣ. ಸೊ ಈಗ 3ನೇ ಸ್ಟೆಪ್ ಬಂದ್ಬಿಟ್ಟು ಸ್ಕ್ರಬ್ಬಿಂಗ್ ಮಾಡೋದು. ಸೊ ಈಗ ನೀಟಾಗಿ ಈ ರೀತಿಯಾಗಿ ನೀವು ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಒಂದು 5 to 10 minutes ಅಷ್ಟು ನೀವು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸೊ ದಟ್ ಏನಾದರೂ ಡೆಡ್ ಸ್ಕಿನ್ ಇದ್ದರೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ನಿಮಗೆ ಬೇಕಾದರೆ ಈ ರೀತಿಯಾಗಿ ಬ್ರಷಲ್ಲಿ ಕೂಡ ಸೊ ಒನ್ಸ್ ನೀವು ಸ್ಕ್ರಬ್ ಮಾಡಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಮತ್ತೆ ವಾಶ್ ಮಾಡಿಕೊಡಿ. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ನಿಮ್ಗೆ ಹೇಳ್ತೇನೆ. ಸೊ ಓಕೆ ಫ್ರೆಂಡ್ಸ್, ಇವಾಗ ಸ್ಕ್ರಬ್ಬಿಂಗ್ ಮಾಡಿ ಆಯ್ತಲ್ವ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 4th ಸ್ಟೆಪ್ ಬಂದ್ಬಿಟ್ಟು ಏನಂದರೆ ಬಬಲ್ ಗಮ್ ಪೌಡರ್ ಅಂತ. ಸೊ ನಾವಿವಾಗ ಆಲ್ಮೋಸ್ಟ್ ಒಂದು 300 ml ಅಷ್ಟು ವಾಟರ್ನ ತಗೊಂಡು ಇದು ನೆಕ್ಸ್ಟ್ ಸ್ಟೆಪ್ ಏನಿರುತ್ತಲ್ಲ ಅದನ್ನು ಹಾಕಿ ಅದರಲ್ಲಿ ನಾವು 4 to 5 minutes ಅಷ್ಟು ನಮ್ಮ ಕಾಲನ್ನ ನಾವಲ್ಲಿ ಇಡಬೇಕಾಗತ್ತೆ. ಸೊ ಬನ್ನಿ ಇದು ಯಾವ ರೀತಿಯಾಗಿ ಆಗುತ್ತೆ ನಿಮಗೆ ತೋರಿಸ್ತೀನಿ. ಫಸ್ಟು 3 ಸ್ಟೆಪ್ಪು ಆದಮೇಲೆ ಈಗ 4ನೇ ಸ್ಟೆಪ್ಪು. ಆ್ಯಕ್ಚುಲಿ ಇಷ್ಟು ಸ್ಟೆಪ್ಗಿಂತ ಈ ಸ್ಟೆಪ್ ಚೆನ್ನಾಗಿರೋದು. ಸೊ ನೋಡಿ ಈ ರೀತಿಯಾಗಿ ಕಾಣುತ್ತೆ ನಿಮಗೆ ಬಬಲ್ ಗಮ್. ಸೊ ಇದರಲ್ಲಿ ನಮ್ಮ ಕಾಲನ್ನ 4 to 5 minutes ಅಷ್ಟು ಇಟ್ಟು ಸೊ ಈಗ ನಾನು 5th ಸ್ಟೆಪ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಮಸಾಜ್ ಕ್ರೀಮ್ನ. ಈ ಮಸಾಜ್ ಕ್ರೀಮ್ನ ನೀವು ನೀಟಾಗಿ ಹಚ್ಚಿ ಮಸಾಜ್ ಮಾಡಿಕೊಂಡು 10 to 15 minutesವರೆಗೂ ಇದನ್ನು ನೀಟಾಗಿ ಅದೇ ರೀತಿಯಾಗಿ ಡ್ರೈ ಆಗಲಿಕ್ಕೆ ಬಿಡಿ. ಸೊ ಅದಾದಮೇಲೆ ನಾವು ಇದನ್ನು ಮತ್ತೆ ವಾಶ್ ಆದರೂ ಮಾಡ್ಕೋಬೋದು ಅಥವಾ ಇಲ್ಲ ವೆಟ್ ಕ್ಲಾತಲ್ಲಿ ನೀವು ಅದನ್ನ ವೈಪ್ ಆದರೂ ಮಾಡ್ಕೋಬೋದು. ಮಾಡ್ಕೋತೀನಿ. ನಿಮ್ಮ ಹತ್ರ ಇರೋ ಟಬ್ ಸ್ಪೇಷಿಯಸ್ ಆಗಿತ್ತು ಅಂದರೆ ನೀವು ಅದರಲ್ಲೇ ಕೂಡ ವಾಶ್ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿಯಾಗಿ ನೀರನ್ನ ಮಾಡಿಬಿಟ್ಟು ಕ್ಲಾತ್ನ ಈ ರೀತಿಯಾಗಿ ವೈಪ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡಿಕೊಂಡ್ರು ನೀಟಾಗಿ ಅದು ಕ್ಲೀನ್ ಆಗುತ್ತೆ. ಸೊ ಬನ್ನಿ, ಸೊ ನೀಟಾಗಿ ಈ ರೀತಿಯಾಗಿ ಮಾಸ್ಕ್ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಮಾಸ್ಕ್ ಅಪ್ಲೈ ಮಾಡಿ ಆಲ್ಮೋಸ್ಟ್ ಇವಾಗ 15 minutes ಆಗಿದೆ. ಇವಾಗ ನಾನು ಇದನ್ನು ವೈಪ್ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ನೀವು ನೋಡುತ್ತಾ ಇದ್ದೀರಲ್ಲ, ಇದು ನನ್ನ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನನಗೆ ಇದು ನನ್ನ ಕಾಲು ಮಾತ್ರ ತುಂಬಾ ಟ್ಯಾನ್ ಆಗಿತ್ತು ಬಿಕಾಸ್ ಬಿಸಿಲಲ್ಲಿ ಓಡಾಡಿ. ಬಟ್ ನನಗಿವಾಗ ರಿಸಲ್ಟ್ ಅನ್ನಿಸ್ತಾ ಇದೆ ನಿಜವಾಗ್ಲೂ. ಸೊ ನೋಡೋಣ ಯಾವ ರೀತಿಯಾಗಿ
ಆಗುತ್ತೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅಂತ. ಸೊ ಬಿಕಾಸ್ ನನಗೇನೋ ಕಂಪ್ಲೀಟ್ಲಿ ನನಗೆ ಟ್ಯಾನ್ ಏನಿತ್ತು ಅದು ರಿಮೂವ್ ಆಗಿದೆ. ಇಲ್ಲೆಲ್ಲ ನನಗೆ ಬ್ಲ್ಯಾಕ್ ಥರ ಆಗ್ತಾ ಇತ್ತು ಬಿಕಾಸ್ ಇಲ್ಲೆಲ್ಲ ಆಗಿತ್ತು ಟ್ಯಾನ್ಗೆ. ಸೊ ನನಗೇನೋ ಚೆನ್ನಾಗಿ ಅನಿಸ್ತಾ ಇದೆ. ಸೊ ನಾನು ಕೂಡ ಅವಾಗವಾಗ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಮಂತ್ಲಿ ಒನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ರಿಸಲ್ಟ್ ಚೆಕ್ ಮಾಡಿ ಆಯಿತು. ಸೊ ನನಗೆ ರಿಸಲ್ಟ್ ಏನಿತ್ತು ನಿಜವಾಗ್ಲೂ ಚೆನ್ನಾಗಿ ಅನಿಸ್ತಾ ಇದೆ. ಬಿಕಾಸ್ ನನಗೂ ಕೂಡ ನನ್ನ ಕಾಲಿಗೆ ನಾನು ಆದಷ್ಟು ಜಾಸ್ತಿ ನಾನು ಮಾಡಿಸ್ಲಿಕ್ಕೆ ಹೋಗಿರಲಿಲ್ಲ. ಸೊ ಇದು ನನ್ನ ಫಸ್ಟ್ ಟೈಮ್ ನಾನು ಮಾಡ್ಕೊಂಡಿದ್ದು. ನನಗಂತೂ ನಿಜವಾಗ್ಲೂ ಚೆನ್ನಾಗಿ ಅನ್ನಿಸ್ತಾ ಇದೆ. ನಿಮಗೂ ಕೂಡ ಬೇಕು ಅಂತಿದ್ರೆ ಸೊ ನೀವು ಕೂಡ ನಾನು ಸಜೆಸ್ಟ್ ಮಾಡೋದೇನೆಂದರೆ ನೀವು ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ನೀವು ಕೂಡ ಒಂದ್ಸಲ ಬೈ ಮಾಡಿ ಪ್ರಾಡಕ್ಟ್ನ ಟ್ರೈ ಮಾಡಿ ನೋಡಿ, ನಿಮ್ಗೆ ಯಾವ ರೀತಿಯಾಗಿ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ನಾನು ನನ್ನ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮುಂದೆ ಹಾಗೆ ಅಲ್ಲಿ ನಿಮಗೆ ಕಾಣುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ದೆ ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಡ್ತೆ. ಸೊ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳ ಮುಂದೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.